ಯಾಕೆಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಯೋಚನೆ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಈ ವಯಸ್ಸಲ್ಲಿ ಎಲ್ಲರೂ ಮಾತಾಡೋದನ್ನೇ ನಾನು ಮಾತಾಡ್ತಾ ಇದ್ದೀನಿ ಅನ್ಕೋಬೇಡಮ್ಮ. ಏನಮ್ಮ ಅದು? ಬದುಕು ಅನ್ನೋ ಪುಸ್ತಕದಲ್ಲಿ ಕೊನೆ ಪುಟಗಳಲ್ಲಿದ್ದೀನಿ ನಾನು. ನನ್ ಬಗ್ಗೆ ನಂಗೆ ಯೋಚನೆ ಇಲ್ಲ ಪಲ್ಲವಿ. ಆದ್ರೆ ತೇಜು, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನಿಮ್ ಸಂಕಟ ನನಗೆ ಅರ್ಥ ಆಗತ್ತೆ. ಕೆಲವೊಂದ್ಸಲ ಪರಿಸ್ಥಿತಿ ಎದುರು ನಮ್ ತಪ್ಪಿಲ್ಲ ಅಂದ್ರೂ ನಾವು ಅಸಹಾಯಕರಾಗಿ ನಿಲ್ಬೇಕಾಗತ್ತೆ. ಹೆಣ್ಣಿಗೂ ಅಸಹಾಯಕತೆಗೂ ಅವಿನಾಭಾವ ಸಂಬಂಧ ಇದೆ ಅಂತಾರೆ. ಅಷ್ಟೊಡ್ ಸಾಮ್ರಾಜ್ಯನ ಆಳಿದ ಕಿತ್ತೂರು ರಾಣಿ ಚೆನ್ನಮ್ಮನ್ನು ಬಿಟ್ಟಿಲ್ಲ ಆ ಅಸಹಾಯಕತೆ. ಇನ್ನಾವ್ಯಾವ ಲೆಕ್ಕ? ವಿಕ್ರಾಂತ್ನ ಸದ್ದಿದ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾನೂನಿನ ಕಾರಣಕ್ಕೆ ನೀನು ವಿಷಯ ಮುಚ್ಚಿಡ್ತಿದ್ಯಾ ಅಂತ ನನಗೆ ಗೊತ್ತು. ನನಗೆ ಕಾನೂನಿನ ಬಗ್ಗೆ ಗೌರವ ಇದೆ ಪಲ್ಲವಿ. ಆದರೆ ಮಗ ಮೊಮ್ಮಗ ಅಂತ ಬಂದಾಗ ಕಾನೂನು ಅನ್ನೋದು ಬರೀ ಪುಸ್ತಕ ಅನ್ಸತ್ತೆ. ಪುಸ್ತಕಕ್ಕಿಂತ ನಂಬಿಕೆ ದೊಡ್ಡದು ಪಲ್ಲವಿ. ನಮ್ಮ ತೇಜುಗೆ ಎಲ್ಲ ಇದ್ದು ಏನು ಇಲ್ಲದೆ ಬದುಕಿರ್ಬೇಕಾಗಿರೋಂಥ ಪರಿಸ್ಥಿತಿ. ಅಪ್ಪ ಇದ್ದಾನೆ ಅನ್ನೋ ಒಂದೇ ಒಂದು ಭರವಸೆಲಿ ಅಮ್ಮನ ಸಾವನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅವನು. ಆದ್ರೆ 3-4 ದಿವಸದಿಂದ ವಿಕ್ರಾಂತ ಇಲ್ಲ. ಅವನ್ಗೇನಾಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ನಾಳೆ ತೇಜು ಬರ್ಡೇ. ವಿಕ್ರಾಂತ್ನ ನೆನೆಸ್ಕೊಂಡು ತುಂಬಾ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ವಿಕ್ರಾಂತ್ ಬಗ್ಗೆ ಏನಾದ್ರೂ ಸುಳಿವು ಸಿಕ್ತಾ ಅಂತ ನಿನ್ನನ್ನು ಕೇಳೋಣ ಅಂತ ಕಾಯ್ತಿದ್ದೆ. ಅಮ್ಮ, ನೀವ್ ಹೋಗಿ ಮಲ್ಗಿ. ನಾಳೆ ತೇಜು ಬರ್ತ್ಡೇ ಅಲ್ವಾ, ನಾನ್ ಮಾತಾಡ್ತೀನಿ. ಮಾರ್ಚ್ 15 ತೇಜು ಹುಟ್ಟಿದ ದಿನ. ತೇಜು ನನ್ನ ಬದುಕಿಗೆ ಸಂಭ್ರಮಗಳನ್ನ ತಂದ ದಿನ, ಜವಾಬ್ದಾರಿ ಹೆಚ್ಚಿದ ದಿನ, ಭವಿಷ್ಯದ ಬಗ್ಗೆ ಕನಸುಗಳು ಹುಟ್ಟಿದ ದಿನ. ಮಾರ್ಚ್ 15 ನಾಳೆ ತೇಜು ಬರ್ಡೇ. ನಾನು ಲಾಕಪ್ಪಲ್ಲಿದ್ದೀನಿ. ಅಮ್ಮ ಇಲ್ಲದ ಮಗು, ಅಪ್ಪ ಇದ್ದು ಇಲ್ಲದ ಸ್ಥಿತಿ. ಪ್ರಜ್ಞಾನ ಬರ್ಬರವಾಗಿ ಕೊಂದ್ರು. ಅಮ್ಮ ಇಲ್ಲ ಅನ್ನೋ ಕೊರಗನ್ನ ಅಪ್ಪ ಇದಾರಲ್ಲ ಸಾಕು ಅನ್ನೋ ತೃಪ್ತಿಯೊಳಗೆ ನೀಗಿಸಿಕೊಂಡಿದ್ದ ನಮ್ ತೇಜು. ಹೋದ ವರ್ಷ ಪ್ರಜ್ಞಾ ಇದ್ಲು. ತೇಜು ಬರ್ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ಲು. ಆದ್ರೆ ಈ ವರ್ಷ ಸೆಲೆಬ್ರೇಟ್ ಮಾಡಕ್ ಅವಳೇ ಇಲ್ಲ. ನಾನ್ ಬೇರೆ ಜೈಲಲ್ಲಿದ್ದೀನಿ. ದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ. ಈ ಸುದಿನ ನಿನ್ನ ಜನ್ಮದಿನ. ದೇವ್ರೆ, ಪಲ್ಲವಿಯವರೇ ನನ್ನ ತೇಜುಗೆ ದಿಕ್ಕಾಗ್ಲಿ. ಯಾಕೋ ಏನೋ ನನ್ನ ಜೀವನ ಮುಗಿತು ಅನ್ನಿಸ್ತಾ ಇದೆ. ನಾಳೆ ತೇಜು ಬರ್ಡೇ. ಹಾಗೆ ನಾಳೆ ಕೋರ್ಟಿಂದ ಹಿಯರಿಂಗ್ ಇದೆ. ನಾನು ನಿರಪರಾಧಿ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿನೂ ಇಲ್ಲ.
ನನಗೆ ಜೈಲ್ ಶಿಕ್ಷೆ ಆಗುತ್ತೆ. ತೇಜು ಒಂಟಿ ಆಗ್ತಾನೆ. ಪಲ್ಲವಿ ಅವರೇ ತೇಜುನ ಇನ್ಮುಂದೆ ನೋಡ್ಕೊಂಡ್ರೆ ಒಳ್ಳೇದು. ನಾಳೆ ಪಲ್ಲವಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿಗ್ತಾರಲ್ಲ ಕೋರ್ಟಲ್ಲಿ, ಆಗ ಅವ್ರ ಹತ್ರ ಒಂದ್ಸಲ ಮಾತಾಡಿ ನೋಡ್ತೀನಿ. ಈ ರಾಯದುರ್ಗ ನನ್ನಿಂದ ನನ್ನ ಬದುಕನ್ನೇ ಕಿತ್ಕೊಂಡ್ಬಿಡ್ತು. ಎಲ್ಲಾನು ಕಳ್ಕೊಂಡ್ಬಿಟ್ಟೆ ನಾನು. ಎಲ್ಲಾನು ಕಳ್ಕೊಂಡ್ಬಿಟ್ಟೆ. ನನ್ನ ಹತ್ರ ಇನ್ನೇನು ಉಳ್ದಿಲ್ಲ. ಇಡೀ ವಾಡೆ ಹುಡುಕಿದ್ರು ಆ ಡೈರಿ ಸಿಗ್ತಿಲ್ಲ. ಎಲ್ಲಿರ್ಬೋದು? ಆ ಡೈರಿ ಸಿಗದೆ ನಮಗೆ ಕೊಲೆ ರಹಸ್ಯ ತಿಳಿಯಂಗಿಲ್ಲ. ಎಲ್ಲಿ ಅಂತ ಹುಡ್ಕೋದು? ಇಡೀ ವಾಡಿ ಎಲ್ಲ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಈ ಸೀಕ್ರೆಟ್ ಕೋಣೆಯೊಳಗೆ ಹುಡುಕಿದ್ರೆ ಆ ಡೈರಿ ಸಿಗ್ಬೋದೇನೋ. ಯಾಕಂದ್ರೆ ಅದರಲ್ಲಿ ಎಲ್ಲ ಮುಖ್ಯವಾದ ವಸ್ತುಗಳನ್ನ ಮಾತ್ರ ಇಡ್ತಾರ. ಅತ್ತಿನ ಬಿಟ್ರೆ ಅಲ್ಲಿ ಯಾರೂ ಹೋಗಂಗಿಲ್ಲ. ಹಂಗಾರ ಆ ಡೈರಿನ ಅಲ್ಲೇ ಇಟ್ಟಿರ್ಬೋದಾ? ಕೀ ಅತ್ತಿ ಕಡೆ ಐತಿ, ಹೆಂಗ್ ಓಪನ್ ಮಾಡೋದ? ಅತ್ತಿರಿ, ಅತ್ತಿರಿ, ಇಲ್ಲದಿರಿ.